KGF 2 ಆದ್ಮೇಲೆ ಯಶ್ ಅವರ ಮಾರ್ಕೆಟ್ ಲೆವೆಲ್ಲು ಬೇರೆ ಲೆವೆಲಿಗೆ ಹೋಗಿದೆ. ಇವಾಗ ಸದ್ಯಕ್ಕೆ ಯಶ್ ಅವರು 5,000 ಕೋಟಿಗೆ ಬೆಲೆ ಬಾಳ್ತಾರಂದ್ರೆ ನಿಜವಾಗ್ಲೂ ಅದರಲ್ಲಿ ತಪ್ಪಿಲ್ಲ. ಹೌದು, ಅದು ಸತ್ಯ. ಯಾಕಪ್ಪ ಅಂದ್ರೆ KGF 2 ಆದ್ಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು ಒಂದೊಂದು ಪ್ರೊಡಕ್ಷನ್ ಹೌಸ್ ಕೂಡ ಯಶ್ ಅವರ ಹಿಂದೆ ಬಿದ್ದಿದ್ದಾರೆ. ಆದರೆ ಯಶ್ ಅವರು ಅದರಲ್ಲಿ ಮಾಸ್ಟರ್ ಮೈಂಡು. ಅವ್ರಿಗೆ ಬೇಕಾಗಿರೋ ಸಿನಿಮಾಗಳು ಮಾತ್ರ ಅವರು ಮಾಡಬೇಕು ಅಂತ ಅವರ ಮೈಂಡ್ ಸೆಟ್ಟು. ತುಂಬಾ KGF 2 ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಟೈಮ್ ತಗೊಂಡು ಟಾಕ್ಸಿಕ್ ಸಿನಿಮಾನ ಒಪ್ಕೊಂಡ್ರು. ಹಾಗೆ ಟಾಕ್ಸಿಕ್ ಸಿನಿಮಾನ ಅವರು ಹಾಲಿವುಡ್ ಲೆವೆಲಿಗೆ ಮಾಡ್ತಿದ್ದಾರೆ. ಹಾಗೆ ಅದರ ಮೊನ್ನೆ ಒಂದು ಗ್ಲಿಮ್ಸ್ ಕೂಡ ಬಿಟ್ರು. ಆ ಒಂದು ಗ್ಲಿಮ್ಸ್ ಇಂದಾನೆ ನೀವು ಲೆಕ್ಕ ಹಾಕ್ಬೋದು ಅವರು ಯಾವ ಲೆವೆಲಿಗೆ ಆ ಸಿನಿಮಾನ ಮಾಡ್ತಿದ್ದಾರೆ ಅಂತ. ಜಸ್ಟ್ ಅವರು ಈ ಸಿನಿಮಾದಲ್ಲಿ ಜಸ್ಟ್ ಆಕ್ಟರ್ ಅಷ್ಟೇ ಅಲ್ಲ, ಅವರು ಈ ಸಿನಿಮಾದ ಒಬ್ಬ ಕೋ ಪ್ರೊಡ್ಯೂಸರ್ ಕೂಡ. ಟಾಕ್ಸಿಕ್ ಸಿನಿಮಾ ಜಸ್ಟ್ ನ್ಯಾಷನಲ್ ಸಿನಿಮಾ ಅಲ್ಲ, ಇದು ಇಂಟರ್ನ್ಯಾಷನಲ್ ಸಿನಿಮಾ. ಈ ಸಿನಿಮಾ ಒಂದು 1000 ಕ್ರೋರ್ಸ್ ಕಲೆಕ್ಷನ್ ಅಂತೂ ಮಾಡೇ ಮಾಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ ಟಾಕ್ಸಿಕ್ ಬಿಟ್ಟು ಇನ್ನು 3 ಸಿನಿಮಾಗಳು ಯಶ್ ಅವರು ಮಾಡ್ತಿದ್ದಾರೆ. ಆ 3 ಸಿನಿಮಾಗಳು ಯಾವ್ದ್ಯಾವ್ದಪ್ಪ ಅಂದರೆ ಅದರಲ್ಲಿ ರಾಮಾಯಣ ಪಾರ್ಟ್ 1, ಹೌದು, ನಿತೀಶ್ ತಿವಾರಿ, ಹೌದು, ದಂಗಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ದಂಗಲ್ ಸಿನಿಮಾ ಮಾಡಿದ ನಿತೀಶ್ ತಿವಾರಿ ಅವರು ಡೈರೆಕ್ಟ್ ಮಾಡಿರೋದ ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ ಪಾತ್ರ ಮಾಡ್ತಿದ್ದಾರೆ. ಜಸ್ಟ್ ಇವರು ಆ್ಯಕ್ಟರ್ ಆಗಿ ಮಾಡ್ತಿಲ್ಲ, ಆ ಸಿನಿಮಾದಲ್ಲಿ ಇವರು ಕೋ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದಾರೆ. ಸೊ ನಾನು ಯಾಕೆ 5,000 ಕೋಟಿ ಅನ್ನೋದು ನಿಮ್ಗೆ ಇಲ್ಲ ಐಡಿಯಾ ಬಂದಿರುತ್ತೆ, ಹೌದಾ? ಸೊ ರಾಮಾಯಣ ಪಾರ್ಟ್ 1 ಇವರು ಕೋ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ 2027ಕ್ಕೆ ಇದರ ಪಾರ್ಟ್ 2 ಕೂಡ ಬರುತ್ತೆ. ಅದರಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಅದಕ್ಕೆ ಕೋ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಎಲ್ಲ ಸಿನಿಮಾಗಳಾದ್ಮೇಲೆ ಬರುತ್ತೆ KGF 3. KGF 3 ಅಂತೂ ನಿಮಗೆ ಒಂದು ಲೆಕ್ಕ ಇರುತ್ತೆ. ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡಿದ್ದ ಈ ಸಿನಿಮಾಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೈ ಜೋಡಿಸಿ ಅವರು ಕೋ ಪ್ರೊಡ್ಯೂಸ್ ಮಾಡ್ಬೋದು. ಯಾಕಪ್ಪ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಗೊತ್ತಿದೆ ಅವ್ರ ಮಾರ್ಕೆಟ್ ಏನು ಅಂತ. ಅವ್ರು ಹಾಕಿರೋ ದುಡ್ಡು ವಾಪಸ್ ತೆಗ್ಸ್ಕೋತಾರೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರು ಈ ಮಾಡಿರೋಂಥ ಎಲ್ಲ ಸಿನಿಮಾಗಳಲ್ಲೂ ಕೋ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವ್ರದ್ದೇ ಆದ ಓನ್ ಪ್ರೊಡಕ್ಷನಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಇಂಡಸ್ಟ್ರಿನ ಪ್ಯಾನ್ ಇಂಡಿಯಾ ಲೆವೆಲಿಗೆ ತೊಗೊಂಡೋಗಿದ್ರು. ಇವಾಗ ಟಾಕ್ಸಿಕ್ ಸಿನಿಮಾಯಿಂದ ಅವರು ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗ್ತಾರೆ. ಹಾಗೆ ಈ ಸಿನಿಮಾ ಮುಂದೆ ಬರೋವಂಥ ಸಿನಿಮಾಗಳಿಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಅದು ಬಜೆಟ್ ವೈಸ್ ಆಗಿರ್ಬೋದು, ಕಲೆಕ್ಷನ್ ವೈಸ್ ಆಗಿರ್ಬೋದು, ಅದರ ಒಂದು ರೇಂಜ್ ವೈಸ್ ಆಗಿರ್ಬೋದು. ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮೇಲೆ ನಮಗಂತೂ ಕಾನ್ಫಿಡೆನ್ಸ್ ಇದೆ. ಅವರು ಆ ಒಂದು ಸಾಧನೆ ಮಾಡೇ ಮಾಡ್ತಾರೆ, ಆಲ್ರೆಡಿ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗ್ತಾರೆ ಅಂತ ನಮಗೆ ಅವರ ಮೇಲೆ ಕಾನ್ಫಿಡೆನ್ಸು.